ರಾಜ್ಯದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕದ ಕೆಲ ಭಾಗಗಳು ಮಳೆಯಿಂದಾಗಿ ತತ್ತರಿಸಿ ಹೋಗಿವೆ. ಅನೇಕ ಕಡೆಗಳಲ್ಲಿ ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ. ಕೆಲವು ಗ್ರಾಮಗಳು ಮುಳುಗಡೆಯಾಗಿವೆ. ಸೇತುವೆಗಳು ಕೊಚ್ಚಿ ಹೋಗಿವೆ. ಇದರಿಂದಾಗಿ ಜನ ಪರದಾಡುವಂತಾಗಿದೆ. ಹಾಗಾದರೆ ಮಳೆಯಿಂದ ಎಲ್ಲೆಲ್ಲಿ ಏನೇನು ರಗಳೆಯಾಗಿದೆ ನೋಡೋಣ. ಆರಿದ್ರ ಮಳೆ ಆರ್ಭಟಿಸುತ್ತಿದೆ. ಎಲ್ಲೆಲ್ಲೂ ರಣಭಯಂಕರ ಮಳೆ ರುದ್ರತಾಂಡವವಾಡುತ್ತಿದೆ. ಮಳೆಯಿಂದಾದ ಪ್ರವಾಹ ಪ್ರಳಯವನ್ನೇ ಸೃಷ್ಟಿ ಮಾಡಿದೆ. ಆ ಪ್ರವಾಹ ಊರುಗಳನ್ನೇ ಆಹುತಿ ತಗೊಂಡಿದೆ. ನದಿಗಳು ಉಕ್ಕಿ ಹರಿದಿವೆ, ಸೇತುವೆಗಳು ಮುಳುಗಿವೆ, ಜನರು ಪರದಾಡ್ತಾ ಇದ್ದಾರೆ. ಎತ್ತ ನೋಡಿದ್ರೂ ಮಳೆಯಿಂದಾಗಿರೋ ಅವಾಂತರಗಳು ಬಿಟ್ಟು ಬೇರೇನು ಕಾಣಿಸೋದೇ ಇಲ್ಲ. ಅಷ್ಟರ ಮಟ್ಟಿಗೆ ನರಕ ಸೃಷ್ಟಿ ಮಾಡಿದೆ ಈ ಮಹಾಮಳೆ. ಈ ಮಳೆ ಅವಾಂತರ ಸೃಷ್ಟಿಸಿರುವುದು ಎಲ್ಲಿ ಗೊತ್ತಾ? ಕರುನಾಡಿನ ಕರಾವಳಿ ಮತ್ತು ಮಲೆನಾಡಿನಲ್ಲಿ. ರಾಜ್ಯದ ಕರಾವಳಿ, ಮಲೆನಾಡಲ್ಲಿ ಆರಿದ್ರ ಮಳೆಯ ಆರ್ಭಟ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರೋ ಮಳೆಗೆ ಎಲ್ಲ ಅಲ್ಲೋಲ ಕಲ್ಲೋಲ. ಮಹಾಮಳೆಗೆ ಹಳ್ಳಿಗಳು ಛಿದ್ರ, ಸೇತುವೆಗಳ ಮುಳುಗಡೆ, ಜನರು ತತ್ತರ. ರಾಜ್ಯದಲ್ಲಿ ಮಳೆಗಾಲದ ಮಳೆ ಶುರುವಾಗಿದ್ದೇ ಆಗಿದ್ದು ಎಲ್ಲ ಅಸ್ತವ್ಯಸ್ತವಾಗಿದೆ. ಎಂದೂ ಕಾಣದ ನರಕದಲ್ಲಿ ಜನರು ಬಿದ್ದು ಒದ್ದಾಡುವಂತಾಗಿದೆ. ಮುಂಗಾರು ಪೂರ್ವ ಮಳೆಯ ಅಬ್ಬರದಿಂದ ಹಿಡಿದು ಈವರೆಗೆ ಸಾಕಪ್ಪ ಸಾಕು ಅಂತ ಬೇಡಿಕೊಳ್ಳೋವರೆಗೆ ಮಳೆ ಸುರಿದಿದೆ. ಹೌದು, ಮುಂಗಾರು ಮಳೆಗೂ ಮುನ್ನ ಮುಂಗಾರು ಪೂರ್ವ ಮಳೆ ರಾಜ್ಯದಲ್ಲಿ ಅಬ್ಬರಿಸಿತ್ತು. ಸುಮಾರು ವರ್ಷಗಳ ಹಿಂದಿನ ದಾಖಲೆಯನ್ನ ಉಡೀಸ್ ಮಾಡಿತ್ತು. ಮುಂಗಾರು ಪೂರ್ವ ಮಳೆಯನ್ನ ನೋಡಿ ರೈತ ಖುಷಿಪಟ್ಟಿದ್ದ. ಅಷ್ಟೇ ಅಲ್ಲ, ಹಲವಾರು ಕಡೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅವಾಂತರ ಹುಟ್ಟುಹಾಕಿತ್ತು. ಮಳೆ ಮನೆಗಳನ್ನ ಮುಳುಗಿಸಿತ್ತು, ಊರುಗಳನ್ನ ಛಿದ್ರ ಮಾಡಿತ್ತು, ಗುಡ್ಡಗಳನ್ನ ಉರುಳಿಸಿತ್ತು, ಜೊತೆಗೆ ಪ್ರಾಣಗಳನ್ನೂ ಬಲಿ ತಗೊಂಡಿತ್ತು. ಇದೆಲ್ಲ ಅವಾಂತರ ಸೃಷ್ಟಿ ಮಾಡಿತ್ತು ಮುಂಗಾರು ಪೂರ್ವ ಮಳೆ. ಮುಂಗಾರು ಪೂರ್ವ ಮಳೆಗೆ ಜನರು ತತ್ತರಿಸಿದ್ರು. ನಂತರ ಮುಂಗಾರು ಮಳೆ ಕೂಡ ಸಖತ್ತಾಗೇ ಸುರಿಯಿತು. ರೈತರು ಖುಷಿಪಟ್ರು. ಆ ಖುಷಿಯ ಜೊತೆಗೆ ದುಃಖವೂ ಜೊತೆಯಾಯಿತು. ಯಾಕೆ ಗೊತ್ತಾ? ಆ ಮಳೆಯೂ ಒಂದಷ್ಟು ಜೀವಗಳನ್ನ ಬಲಿ ತಗೊಳ್ತು. ಹೌದು, ಮುಂಗಾರು ಮಳೆಗೆ ಮನೆಗಳು ಕುಸಿದ್ವು. ಆ ಮನೆಗಳಲ್ಲಿದ್ದೋರು ಅಲ್ಲೇ ಪ್ರಾಣ ಬಿಟ್ರು. ಮಳೆ ನೀರ ಪ್ರವಾಹದಲ್ಲಿ ಕೆಲವರು ಕೊಚ್ಚಿ ಹೋಗಿ ಪ್ರಾಣ ಕಳೆದುಕೊಂಡ್ರು. ಮರಗಳು ಉರುಳಿ ಮನೆಗಳಿಗೆ ಹಾನಿಯಾಯಿತು. ಒಟ್ನಲ್ಲಿ ಆಗಬಾರ್ದ ಅನಾಹುತ ನಡೆದೋಗಿತ್ತು. ಇದೆಲ್ಲ ನಡೆದ ಮೇಲೆ ಮುಂಗಾರು ಮಳೆಯ ಅಬ್ಬರ ಕಡಿಮೆಯಾಗಿತ್ತು. ಈಗ ಮತ್ತೆ ಮಳೆ ಆರ್ಭಟ ಜೋರಾಗಿದೆ. ಪಶ್ಚಿಮ ಘಟ್ಟದ ಉದ್ದಕ್ಕೂ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮತ್ತಷ್ಟು ಅವಾಂತರ ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ ತುಂಬಿದ ನದಿಗಳು, 12 ಸೇತುವೆ ಮುಳುಗಡೆ, ಜನರ ಪರದಾಟ. ಕುಂದಾನಗರಿ ಬೆಳಗಾವಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಅಲ್ಲಿ ಹೆಚ್ಚಿನ ಮಳೆಯಾಗ್ತಾ ಇರೋದ್ರಿಂದ ಕೃಷ್ಣ, ದೂದ್ಗಂಗಾ, ವೇದಗಂಗಾ ನದಿಗಳ ಒಳಹರಿವು ಹೆಚ್ಚಾಗ್ತಿದೆ. ಇದರ ಪರಿಣಾಮ ಚಿಕ್ಕೋಡಿಯಲ್ಲಿ 7 ಸೇತುವೆಗಳು ಮುಳುಗಡೆಯಾಗಿವೆ. ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆ ತೆರಳೋಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಬೆಳಗಾವಿಯ ಮೂಡಲಗಿ ಕೇಂದ್ರ ಸಂಪರ್ಕಿಸುವ 4 ಸೇತುವೆಗಳು ಜಲಾವೃತವಾಗಿದ್ದು 4 ಗ್ರಾಮಗಳು ಸಂಪರ್ಕ ಕಡಿದುಕೊಂಡಿವೆ. ಈ ಗ್ರಾಮಗಳು ಹೊರಜಗತ್ತಿನಿಂದ ಸಂಪರ್ಕ ಕಡಿದುಕೊಂಡಿವೆ. ಹುಕ್ಕೇರಿ ತಾಲೂಕಿನ ಯರನಾಳ ಮದಮಕ್ಕನಾಳ ಸೇತುವೆ ಕೂಡ ಜಲಾವೃತವಾಗಿದ್ದು ತುಂಬಿದ ಸೇತುವೆ ಮೇಲೆಯೇ ಜನರು ಸಂಚರಿಸ್ತಾ ಇದ್ದಾರೆ. ಸಾವಿರಾರು ಎಕರೆಗೆ ನುಗ್ಗಿದ ನೀರು, ಭತ್ತ, ತರಕಾರಿ, ಮೆಕ್ಕೆಜೋಳ ನಾಶ. ಬೆಳಗಾವಿ ಹೊರವಲಯದಲ್ಲಿರುವ ಎಳ್ಳೂರು ಗ್ರಾಮದಲ್ಲಿ ಭಾರೀ ಮಳೆಯಾಗಿದೆ. ಆ ಮಳೆಗೆ ನಾಲೆಗಳಲ್ಲಿ ನೀರು ತುಂಬಿ ಹರಿಯುತ್ತಿದೆ. ನಾಲೆಗಳ ನೀರು ಆ ನಾಲೆಗಳ ಪಕ್ಕದಲ್ಲೇ ಇರುವ ಸಾವಿರಾರು ಎಕರೆ ಪ್ರದೇಶಕ್ಕೆ ನುಗ್ಗಿದ್ದು ಭತ್ತ, ತರಕಾರಿ ಬೆಳೆಗಳು, ಮೆಕ್ಕೆಜೋಳ ಸೇರಿ ಹಲವು ಬೆಳೆಗಳು ನಾಶವಾಗಿದೆ. ಬೆಳೆಗಳು ನೀರು ಪಾಲಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಭೋರ್ಗರೆಯುತ್ತಿರುವ ಮಲಪ್ರಭಾ ನದಿ, ಆಂಜನೇಯ ಶಿವನ ಮಂದಿರ ಮುಳುಗಡೆ. ಮಳೆಯಬ್ಬರಕ್ಕೆ ಮಲಪ್ರಭಾ ನದಿ ಭೋರ್ಗರೆಯುತ್ತಿದೆ. ಮಲಪ್ರಭಾ ನದಿ ಹರಿಯೋ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದ ಆಂಜನೇಯ ಶಿವನ ಮಂದಿರ ಸಂಪೂರ್ಣ ಮುಳುಗಿ ಹೋಗಿವೆ. ಇದರಿಂದಾಗಿ ನದಿ ದಡದಲ್ಲೇ ನಿಂತು ಜನರು ಪೂಜೆ ಮಾಡಿದ್ದಾರೆ. ಇದರ ಜೊತೆಗೆ ಮಲಪ್ರಭಾ ನದಿ ತೀರದಲ್ಲಿರುವ ಜನರಿಗೆ ಎಚ್ಚರಿಕೆ ರವಾನಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದ್ರಿಂದ ಹಬ್ಬನಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಗೊಂಡಿರ್ತಕ್ಕಂಥದ್ದು. ನಾನೀಗ ತೋರಿಸ್ತಕ್ಕಂಥದ್ದು ಹಬ್ಬನಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಪ್ರತಿ ಶನಿವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲಿ ಸಾಕಷ್ಟು ಜನ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಈ ಒಂದು ಭಾಗದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥ ದೇವಸ್ಥಾನ ಇದು. ಸ್ವಯಂಭೂ ಮಾರುತಿ ಮಂದಿರ ಅಂತ ಹೇಳಿ ಖ್ಯಾತಿಯನ್ನು ಗಳಿಸಿದೆ. ಮಲಪ್ರಭಾ ನದಿಯ ಪಕ್ಕದಲ್ಲೇ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು. ಈಗಾಗಲೇ ಮಲಪ್ರಭಾ ನದಿಗೆ ಸುಮಾರು 8 ರಿಂದ 10 ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ದೇವಸ್ಥಾನದ ಮುಂಭಾಗದ ಗಣಪತಿ ದೇವಸ್ಥಾನವು ಕೂಡ ಮುಳುಗಡೆಗೊಂಡಿರ್ತಕ್ಕಂಥದ್ದು. ಈ ಒಂದು ಮಾರುತಿ ದೇವಸ್ಥಾನ ಮುಳುಗಡೆ ಆಗಿದ್ದು ಈಗಾಗಲೇ ಏನಂದ್ರೆ 8 ರಿಂದ 10 ಸಾವಿರ ಕ್ಯೂಸೆಕ್ಸ್ ನೀರು ಮಲಪ್ರಭಾನ ನವಿಲು ತೀರ್ಥ ಜಲಾಶಯವನ್ನು ಸೇರ್ತಾ ಇದೆ. ದತ್ತ ದೇವಸ್ಥಾನ ಮುಳುಗಿಸಿದ ಕೃಷ್ಣಾ ನದಿಯ ನೀರು. ಮಳೆಯಿಂದ ಚಿಕ್ಕೋಡಿಯಲ್ಲಿ ಪ್ರವಾಹ ಭೀತಿ ಇದೆ. ಮಹಾಮಳೆಗೆ ಚಿಕ್ಕೋಡಿಯ ಕಲ್ಲೋಳ ಗ್ರಾಮದಲ್ಲಿರುವ ದತ್ತ ದೇವಸ್ಥಾನ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಹರಿದು ಬಂದಿದ್ದು ದೇವಸ್ಥಾನದ ಬಳಿಗೆ ಚಿಕ್ಕೋಡಿ ತಹಶೀಲ್ದಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನದಿ ತೀರಕ್ಕೆ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮಗಳ ಪರಿಶೀಲನೆ ನಡೆಸಿದ್ದಾರೆ. ಇದರ ಜೊತೆಗೆ ಕಲ್ಲೋಳ, ಯಡೂರ, ಮಾಂಜಾರಿ ಗ್ರಾಮಗಳಿಗೆ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದ್ದಾರೆ. ರಾಯಾಪುರದಿಂದ 84,000 ಮತ್ತು ದೂರಗಂಗಂದು 24,640 ಕ್ಯೂಸೆಕ್ಸ್. ಈಗ 1 ಕ್ಯೂಸೆಕ್ ನೀರು ಹರಿತಾ ಇದೆ. ಯಾವುದೇ ಅಪಾಯದ ಮಟ್ಟ ಏನೂ ಇಲ್ಲ. ಈಗ ಜನವಾಡ ಹೋಗಿದ್ದೀವಿ, ಸದರಗ ಇಲ್ಲಿ ಕರಾವಳಿ ಬಂದಿದ್ದೀನಿ. ಇನ್ನು ಮುಂದೆ ಅಂಗಡಿ ಎಲ್ಲ ತೊಗೊಂಡೇವು ನಾವು. ಈಗ ಕರ್ಜಿಕನ ಬಗ್ಗೆ ತಯಾರು ನಡೆಸಿದ್ವಿ. ಏನಾದರೂ ಬಂದರೆ ಬೋಟುಗಳು 9 ಬೋಟುಗಳಿವೆ, ಇನ್ನು ನೋಡ್ಬೋದು. ಹಾಗೂ ಯಡೂರದಲ್ಲಿ 2, ಇಲ್ಲೊಂದು, ಅಂಗಡಿಯಲ್ಲಿ 2, ಈ ರೀತಿ ನಮ್ಮ ಬೋಟುಗಳು ಸಿದ್ಧಿಸಿವೆ. ಮನೆ ಪಕ್ಕದಲ್ಲೇ ಭೂಕುಸಿತ, ಭಯದಲ್ಲಿ ಕುಟುಂಬಸ್ಥರು. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುತ್ತಿದೆ. ಈ ಮಳೆಗೆ ಹಲವೆಡೆ ಭೂಕುಸಿತ ಉಂಟಾಗಿದೆ. ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಮಿ ಕುಸಿತವಾಗಿದೆ. ಸಚಿನ್ ಎಂಬುವರ ಮನೆ ಪಕ್ಕದಲ್ಲೇ ಭೂಮಿ ಕುಸಿದಿದ್ದು ಮತ್ತಷ್ಟು ಮಣ್ಣು ಕುಸಿದರೆ ಮನೆ ನೆಲಸಮವಾಗೋ ಭೀತಿ ಎದುರಾಗಿದೆ. ಶಿರಾಡಿ ಘಾಟ್ನಲ್ಲಿ ಭೂಕುಸಿತ, ಚಾರ್ಮಾಡಿಯಲ್ಲಿ ಗುಡ್ಡ ಕುಸಿತ ಭೀತಿ.
ಮಳೆಯಿಂದಾಗಿ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಉಂಟಾಗಿದೆ. ಭೂಕುಸಿತದಿಂದ ರಸ್ತೆಗೆ ಮಣ್ಣು ಬಿದ್ದಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನೊಂದೆಡೆ ಚಾರ್ಮಾಡಿ ಘಾಟ್ನಲ್ಲೂ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಅಪಾಯದ ಸ್ಥಿತಿಯಲ್ಲೇ ಇರುವ ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸವಾರರು ಆತಂಕದಲ್ಲೇ ಸಂಚರಿಸುತ್ತಿದ್ದಾರೆ. ಕಳೆದ ವರ್ಷ ಕುಸಿತವಾದ ಸ್ಥಳದಲ್ಲೇ ಮತ್ತೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದ್ದು ಎಚ್ಚರ ವಹಿಸುವಂತೆ ಸೂಚಿಸಲಾಗಿದೆ. ಮಳೆ ನಿಲ್ಲೋವರೆಗೆ ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿಯುವ ಆತಂಕ ಇದ್ದೇ ಇದೆ. ಶೃಂಗೇರಿ ತೀರ್ಥಹಳ್ಳಿಯಲ್ಲಿ ಭಾರೀ ಮಳೆ, ತುಂಗಾ ಮಂಟಪದಲ್ಲಿ ನೀರೋ ನೀರು. ಶಿವಮೊಗ್ಗದ ಐತಿಹಾಸಿಕ ತುಂಗಾ ಮಂಟಪ ತುಂಬಿ ಹೋಗುವ ಹಂತ ತಲುಪಿದೆ. ಶೃಂಗೇರಿ ತೀರ್ಥಹಳ್ಳಿ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದ್ದು, ಮಳೆ ಹಿನ್ನೆಲೆ ತುಂಗಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಇನ್ನೊಂದೆಡೆ ಗಾಜನೂರು ಡ್ಯಾಂನಿಂದಲೂ ನೀರು ಬಿಡಲಾಗ್ತಿದೆ. ತುಂಗಾ ಮಂಟಪ ಮುಳುಗಡೆಯಾಗಲು ಕೆಲವೇ ಅಡಿಗಳಷ್ಟು ಬಾಕಿ ಇದೆ. ಮಳೆ ಹೀಗೆ ಮುಂದುವರೆದ್ರೆ ಕೆಲವೇ ದಿನಗಳಲ್ಲಿ ತುಂಗಾ ಮಂಟಪ ಮುಳುಗಡೆಯಾಗಲಿದೆ. ವರದಾ ನದಿಗೆ ಬಂದ ನೀರು ಕಳಸೂರು ಸೇತುವೆ ಜಲಾವೃತ. ಮಲೆನಾಡಿನಲ್ಲಿ ಭಾರೀ ಮಳೆಯಾಗ್ತಿದ್ದು ಹಾವೇರಿ ಜಿಲ್ಲೆಯ ವರದಾ ನದಿ ಒಳಹರಿವು ಹೆಚ್ಚಳವಾಗಿದೆ. ಸವಣೂರು ತಾಲೂಕಿನ ಕಳಸೂರು ಗ್ರಾಮದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗಿದೆ. ಇದರಿಂದಾಗಿ ಕಳಸೂರು ಮತ್ತು ಹಾವೇರಿ ನಡುವೆ ಸಂಪರ್ಕ ಕಡಿತವಾಗಿದ್ದು, ರಭಸವಾಗಿ ಹರಿಯುವ ನೀರಿನಲ್ಲಿ ಸೇತುವೆ ದಾಟುತ್ತಾ ಸ್ಥಳೀಯರು ಹುಚ್ಚಾಟ ನಡೆಸಿದ್ದಾರೆ. ಪಶ್ಚಿಮ ವಾಹಿನಿಯಲ್ಲಿ ಪಿಂಡ ಪ್ರದಾನಕ್ಕೆ ಬ್ರೇಕ್. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಕೆಆರ್ಎಸ್ ಡ್ಯಾಂ ಭರ್ತಿಯಾಗಲು ಕೆಲವೇ ಅಡಿಗಳು ಬಾಕಿ ಇದೆ. ಸದ್ಯಕ್ಕೆ ಡ್ಯಾಂನಿಂದ ನದಿಗೆ 35,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ನದಿಗೆ ನೀರು ಬಿಡುಗಡೆ ಹಿನ್ನೆಲೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶ್ರೀರಂಗಪಟ್ಟಣದ ಬಳಿ ಪ್ರವಾಹ ಪರಿಸ್ಥಿತಿ ಇದ್ದು, ಪಶ್ಚಿಮ ವಾಹಿನಿಯಲ್ಲಿ ಮಂಟಪಗಳು ಮುಳುಗಡೆಯಾಗಿವೆ. ಪಶ್ಚಿಮ ವಾಹಿನಿಯಲ್ಲಿ ಪಿಂಡ ಪ್ರದಾನಕ್ಕೆ ಬ್ರೇಕ್ ಹಾಕಲಾಗಿದ್ದು, ನದಿ ದಡಕ್ಕೆ ಹೋಗದಂತೆ ತಹಶೀಲ್ದಾರ್ ಆದೇಶಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ನಡಕೇರಿ ಹಳ್ಳ ಉಕ್ಕಿ ಹರಿದು ಜನರು ಪರದಾಡಿದ್ದಾರೆ. ಹಳ್ಳದ ನೀರಲ್ಲಿ ಕಿರುಸೇತುವೆ ಮುಳುಗಿದ್ದು, ರಸ್ತೆಗೆ ಹಗ್ಗ ಕಟ್ಟಿಕೊಂಡು ಜೀವಭಯದಲ್ಲಿ ಜನರು ಓಡಾಡುತ್ತಾ ಇದ್ದಾರೆ. ರಸ್ತೆ ಮೇಲೆ 2 ಅಡಿಯಷ್ಟು ನೀರು ನಿಂತಿದ್ದು, ಗ್ರಾಮಕ್ಕೆ ತೆರಳಲು ರಸ್ತೆ ಇಲ್ಲದೆ ನಡಕೇರಿ ಗ್ರಾಮಸ್ಥರು ಒದ್ದಾಡುತ್ತಾ ಇದ್ದಾರೆ. ಸಕಲೇಶಪುರ ತಾಲೂಕಿನ ಉಮ್ಮತ್ತೂರು ಗ್ರಾಮದಲ್ಲಿ ಮಳೆಯಬ್ಬರ ಹೆಚ್ಚಾಗಿದ್ದು, ಉಮ್ಮತ್ತೂರು ಶುಕ್ರವಾರ ಸಂತೆ ಸಂಪರ್ಕಿಸುವ ಪ್ರಮುಖ ಸೇತುವೆ ಮುಳುಗಡೆಯಾಗಿದೆ. ಇಲ್ಲೂ ಕೂಡ ಜನರು ರಸ್ತೆ ಇಲ್ಲದೆ ಪರದಾಡುತ್ತಿದ್ದಾರೆ.